ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ತಾಲೂಕಿನಲ್ಲಿ ತಹಶೀಲ್ದಾರ್ ಅವರ ಅಧ್ಯಕ್ಷತೆಯಲ್ಲಿ ತಾಲೂಕು ಪಂಚಾಯಿತಿ ಕಚೇರಿ ಸಭಾಂಗಣದಲ್ಲಿ ಪರಿಶಿಷ್ಟ ಜಾತಿ ಪಂಗಡಗಳ ಕುಂದುಕೊರತೆಗಳ ಕುರಿತು ತಾಲೂಕು ಮಟ್ಟದ ಸಭೆ ನಡೆಯಿತು. ಈ ಸಭೆಯಲ್ಲಿ ಹಾಲಿ ಶಾಸಕರು ಗೈರು ಹಾಜರಾಗಿದ್ದರು. ಇದರಿಂದ ಸಭೆಯ ಪರಿಸ್ಥಿತಿಯ ಮೇಲೆ ವಿವಾದ ಉಂಟಾಯಿತು. ಕೆಲವು ಸದಸ್ಯರು ಈ ಕುರಿತಂತೆ ತೀವ್ರ ಮಾತಿನ ಚರ್ಚೆ ನಡೆಸಿದ ಬಳಿಕ ಸಭೆಯನ್ನ ಬಿಟ್ಟು ಹೊರನಡೆದರು. ಒಂದು ಟ್ಯಾಚ್ ಮಾಡ್ಬೇಕು ನಾವು ಸಮಿಂದ ಎಷ್ಟು ದಿವಸ ಆಯ್ತು ಗೊತ್ತಾ? ಅಟ್ಲೀಸ್ಟ್ ಶಾಸಕರಿಗೆ ಗೊತ್ತಾ ನಮಗೆ ಎಲ್ಲ ಉತ್ತರ ಸಿಗೋದು. ಇದು ಏನಂದ್ರೆ ನಮ್ದು ಮನೆಯಲ್ಲ ತಗೊಂಡು ಎರಡನೇ ನಾವು ಕಮಿಟಿ ಮಾಡಬೇಕು, ಹೌದಲ್ವಾ? ನಮ್ಗೆ ಯಾರು ಮುಖಂಡರು ಯಾರು ಆಮೇಲೆ ನೀವ್ ಹೇಳ್ತಾ ಇರೋದು ಕಮಿಟಿ ನೀವು ಯಾವುದೇ ಕಾರಣಕ್ಕೂ ಆಗಲ್ಲ ಸರ್. ನಾವು 2 ದಿನದಲ್ಲಿ ಯಾವುದೇ ಕಾರಣಕ್ಕೂ ಆಗಲ್ಲ. ನೀವ್ ಹೇಳ್ತಾ ಇದ್ರೆ ತಿಪ್ಪೂರು ಮಾಡಿದ್ರು ಆಗಲ್ಲ ಅಂತ ಇರಲ್ಲ. ಎಲ್ಲ ತಾಲೂಕಲ್ಲಿ ಮಾಡ್ಯವ್ರ ನಾವು ಕೇಳೋದು ಹಾಸನ ಜಿಲ್ಲೆಯಲ್ಲಿ 7 ತಾಲೂಕು ಆಗಿದೆ, ಅದನ್ನ ಕೇಳಿ. ಮತ್ತೆ ಆಗಿಲ್ಲ ಅಂದ್ರೆ ನಾವು ಹೆಂಗಿದೆ 25 ಜನ ಮಾಡ್ಯಾರ ಅಷ್ಟು ಜನ ಮಾಡಿ ಮತ್ತೆ ಅದು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಅಂತ ಮಾಡ್ಕೊಂಡಿದ್ರಿ. MLA ಅವರು ಮತ್ತೆ ಇನ್ಯಾರು ದೊಡ್ಡವರು ಇರ್ತಾರಲ್ಲ, ಅವ್ರು ಹೇಳಿದವ್ರಿಗೆ ಮಾತ್ರ ಸನ್ಮಾನಗಳು ಮತ್ತೊಂದು ಮಗದೊಂದು ಮಾಡ್ತೀರಿ ಸರ್. ತುಂಬಾ ತಾರತಮ್ಯ. ನಾನು ಹೆಚ್ಚು ಕಡಿಮೆ ಒಂದು 10 ವರ್ಷಗಳಿಂದ ಹೋರಾಟದಲ್ಲಿ ಭಾಗವಹಿಸಿದ್ದೀನಿ. ನಮ್ಮ ಗಮನಕ್ಕೆ, ನಮ್ಮ ದಲಿತ ಹೋರಾಟಗಾರರ ಗಮನಕ್ಕೆ ಯಾರಿಗೂ ತರೋದಿಲ್ಲ. ಅದರಲ್ಲೂ ಹೋರಾಟ ಮಾಡಿ ನಮ್ಮ ಅಣ್ಣ, ನಮ್ಮ ದೊಡ್ಡವ್ರ ಮಂಜಣ್ಣ ಕೆಲವರಿಗೆ ಆಯ್ದ ಪ್ರತಿಭಾವಂತರಿಗೆ ಸನ್ಮಾನ ಮಾಡಿಸ್ತಾರೆ. ಇಲ್ಲಿ ಶಾಸಕರು ಮತ್ತೊಬ್ಬರು ಯಾರು ಅವ್ರನ್ನ ನಾನು ಮೆನ್ಷನ್ ಮಾಡೋಲ್ಲ, ತಪ್ಪ ಭಾವಿಸ್ಬೇಡಿ. ಸುಮ್ಮನೆ ಏಕಪಕ್ಷೀಯವಾಗಿ ಒಂದೇ ಜನ ಮಾತ್ರ ಸನ್ಮಾನ ಮಾಡ್ತಾರೆ, ಗುರುತಿಸ್ತಾರೆ. ಇನ್ನ ನಮ್ಮ ಹಿಂದುಳಿದವರು ಕಲಾವಿದರಾಗಿರ್ಲಿ ಮತ್ತು ಹೋರಾಟಗಾರರಾಗಿರ್ಲಿ ಅವ್ರನ್ನ ಯಾರು ಗಣನೆ ತಗೋತಾರೆ. ಇನ್ನು ಮುಂದಿನ ದಿನಗಳಲ್ಲಿ ಇದನ್ನೆಲ್ಲ ಸರಿಪಡಿಸಬೇಕು ಅಂತ ಮನವಿ ಮಾಡ್ತಾರೆ. ಧನ್ಯವಾದ. ಯಾವುದೇ ಜಯಂತಿ ಆದ್ರೂ ಕೂಡ ಎಲ್ಲರೂ ಪಾರ್ಟಿಸಿಪೇಟ್ ಮಾಡೋದನ್ನು ನಾವು ಮಾಡಬೇಕು. ಈಗ ಒಂದೊಂದು ಜಯಂತಿ ಅಂತ ಹೇಳಿದ್ರೆ ಅವರವರು ಸಮುದಾಯ ಅವರು ಬರಬೇಕು ಅಂತ ಇಲ್ಲ. ನಮ್ಗೇನಪ್ಪ ಅಂತ ಹೇಳಿದ್ರೆ, ಈಗ ಕೆಂಪೇಗೌಡ ಜಯಂತಿ ಅಂದ್ರೆ ಎಲ್ಲರೂ ಬರಬೇಕು, ಬಸವಣ್ಣ ಜಯಂತಿ ಅಂದ್ರೆ ಎಲ್ಲರೂ ಬರ್ಬೋದು, ಎಲ್ಲರೂ ಭಾಗವಹಿಸ್ಬೋದು. ಬರೋದು ನಾವು ಇನ್ವಿಟೇಷನ್ ಎಲ್ಲರಿಗೂ ಕಳಿಸಿರ್ತೀವಿ ಗ್ರೂಪ್ ಅಲ್ಲಿ, ಹೌದಲ್ವಾ? ಸುದ್ದಿಗೋಷ್ಠಿಯಲ್ಲಿ ದಂಡೂರು ಮಂಜುನಾಥ್ ಅವರು ನಮ್ಮ ಭೂಮಿ ಟಿವಿ ವಾಹಿನಿಗೆ ಮಾತನಾಡಿ, ತಹಶೀಲ್ದಾರ್ ಭೂಮಾಂಬಕ ಇಲಾಖೆ, ತಾಲೂಕು ಪಂಚಾಯಿತಿಯ ಇಒ ಮತ್ತು ಹೋಬಳಿಗಳ ಪರಿಶಿಷ್ಟ ಜಾತಿ ಪಂಗಡ ಸಂಘಟನೆಗಳ ಪದಾಧಿಕಾರಿಗಳು ಸಭೆಯಲ್ಲಿ ಭಾಗವಹಿಸಿದರೆಂದು ತಿಳಿಸಿದರು. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ದಿನಾಂಕ 5/10/2024 ಏನು ಒಂದು ಪರಿಶಿಷ್ಟ ಜಾತಿ ಮತ್ತು ವರ್ಗಗಳ ಹಿತರಕ್ಷಣಾ ಸಮಿತಿ ಕರೆದವ್ರೆ. ಇದೇ 5/10/2023 ಸಭೆ 1 ವರ್ಷ ತಡವಾಗಿದೆ. ಕಾರಣ ಈ ತಾಲೂಕಿನ ಆಳ್ವಿಕೆ ಮಾಡ್ತಕ್ಕಂಥ ರಾಜಕಾರಣಿಗಳಿಗೆ ಹಿತಾಸಕ್ತಿ ಇಲ್ಲ. ದಲಿತರ ಮೇಲೆ ಅಧಿಕಾರಿಗಳನ್ನ ವಹಿಸ್ಕೊಂಡು ಮಾಡೋಂಥ ಕೆಲಸಗಳು ನಡೀತಾವೆ. ಯಾವುದೇ ಕೆಲಸ ಇದುವರೆಗೂ 1 ವರ್ಷದಿಂದ ಪ್ರೋಗ್ರೆಸ್ ಆಗಿಲ್ಲ. ಇವತ್ತು ತಾಲೂಕಲ್ಲಿ ಹಲವಾರು ಸಮಸ್ಯೆಗಳು, ಜ್ವಲಂತ ಸಮಸ್ಯೆಗಳಿವೆ. ಇವತ್ತು ಕುರುವಂಕ ಅನ್ನೋ ಗ್ರಾಮದಲ್ಲಿ ಏನು 1 ಎಕರೆ 2 ಗುಂಟೆ ಸರ್ಕಾರಿ ರೆವಿನ್ಯೂ ಭೂಮಿನ ಇವತ್ತು ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿಗಳು, PDOಗಳು ಇವತ್ತು ಅನಧಿಕೃತ ಖಾತೆ ಮಾಡಿ ಕಾನೂನು ಬಾಹಿರವಾಗಿ ನಡ್ಕೊಂಡಿರ್ತಾರೆ. ಅವ್ರ ಮೇಲೆ ಕ್ರಮ ಆಗಬೇಕು ಅಂತೇಳಿ ಒತ್ತಾಯಿಸಿದ್ದೀವಿ. ಚನ್ನರಾಯಪಟ್ಟಣ ತಾಲೂಕು ಕಸ್ಬಾ ಹೋಬಳಿ ಕೇವಲ ತಾಲೂಕಿನ ಹೆಡ್ ಕ್ವಾರ್ಟರ್ ಕೇವಲ 8 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಕುರುವಂಕದಲ್ಲಿ ಯಾವುದೋ ಒಂದು ಮಿನಿ ಸಾಮ್ರಾಜ್ಯ ನೋಡ್ಬೋದಲ್ಲಿ. ಇವತ್ತು ಕುರುವಂಕ ಗ್ರಾಮದಲ್ಲಿ ಸ್ವತಂತ್ರ ಬಂದು ಇಷ್ಟು ವರ್ಷ ಆದರೂ ಒಬ್ಬ ದಲಿತ ಗ್ರಾಮ ಪಂಚಾಯತಿ ಮೆಂಬರ್ ಹಾಕಾಗಿಲ್ಲ. ಆ ಊರಲ್ಲಿ ಮೂಲಭೂತ ಸೌಕರ್ಯ ಇಲ್ಲ. ಈ ಬಗ್ಗೆ ಹಲವಾರು ಹೋರಾಟ ಮಾಡಿದ್ದೀವಿ. ನಾವು ಸತತವಾಗಿ 7 ದಿನ ಧರಣಿ ಮಾಡಿದ್ದೀವಿ. ಇವತ್ತು ಈ ವಿಚಾರನ ಮಂಡನೆ ಮಾಡಿದ್ದೀವಿ. ಕೂಡಲೇ ತಾಲೂಕು ಆಡಳಿತ ಜಾಗೃತಿ ವಹಿಸಿ ಕುರುವಂಕದಲ್ಲಿ ಏನು ಸರ್ಕಾರಿ ಕಂದಾಯ ಭೂಮಿ ಏನಿದೆ, ಈ ಭೂಮಿನ ಕಾನೂನು ಬಾಹಿರವಾಗಿ ತಾಲೂಕು ಪಂಚಾಯಿತಿ ಮತ್ತು ಗ್ರಾಮ ಪಂಚಾಯಿತಿಗಳು ಅಕ್ರಮವಾಗಿ ಖಾತೆ ಮಾಡೋದು ರದ್ದು ಮಾಡಬೇಕು. ಯಾರು ಅಕ್ರಮವಾಗಿ ಖಾತೆ ಮಾಡೋನು PDO ಆಗ್ಬೋದು, ಅವನು ಸೆಕ್ರೆಟರಿ ಆಗ್ಬೋದು,
ಅವನ ಮೇಲೆ ಕಾನೂನು ರೀತಿ ಕ್ರಮ ಆಗಬೇಕು. ಇದು ಮೊದಲನೇ ಒತ್ತಾಯ. ಮತ್ತು ಅರಣ್ಯ ಇಲಾಖೆ ಏನಿದೆ ಈ ಸಭೆಯಲ್ಲಿ ಮಂಡಿಸಿಲ್ವಾ ಸರ್ ನೀವು? ಮಂಡಿಸಿದ್ದೀನಿ. ಏನ್ ಹೇಳಿದ್ದಾರೆ ಇವರು ಅಧಿಕಾರಿಗಳು? ಮಾಡ್ತೀವಿ, ಕ್ರಮ ತಗೋತೀವಿ ಅಂತ ಹೇಳಿದ್ದಾರೆ. ನೋಡುವ ಏನಾಗುತ್ತೆ ಅಂತ. ಮತ್ತೇನು ಅರಣ್ಯ ಇಲಾಖೆ ಏನಿದೆ, ಚನ್ನರಾಯಪಟ್ಟಣ ವಲಯ ಅರಣ್ಯ ಇಲಾಖೆಯಲ್ಲಿ ಇವತ್ತು ಅಣತಿಯನ್ನವನ ಗ್ರಾಮದಲ್ಲಿ ಒಬ್ಬ ದಲಿತ ಸುಮಾರು 50 ವರ್ಷಗಳಿಂದ 200 ತೆಂಗಿನ ಹಾಕೊಂಡು ಸರ್ವೆ ನಂಬರ್ 376, 377ರಲ್ಲಿ ಒಂದು RCC ಮನೆ ಕಟ್ಕೊಂಡು ಬೋರಲ್ಲಿ ಕೂರಿಸ್ಕೊಂಡು ಅವನೇ. ಹಂಗಾಗಿ ಅಲ್ಲಿ ಹೋಗಿ ತೊಂದರೆ ಕೊಟ್ಟರೆ ಅವ್ರ ಮೇಲೆ ಅಟ್ರಾಸಿಟಿ ಕೇಸ್ ಮಾಡಿಸ್ಬೇಕು ಅಂತ ಈ ಸಂದರ್ಭದಲ್ಲಿ ಎಚ್ಚರಿಕೆ ಕೊಟ್ಟಿದ್ದೀವಿ. ಇನ್ನೂ ಹಲವಾರು ಜ್ವಲಂತ ಸಮಸ್ಯೆಗಳವೆ. ಅಧಿಕಾರಿಗಳು ಈ ಸಭೆನ ಭಾರಿ ಲೇಟಾಗಿ ಕರೆದಿರೋದ್ರಿಂದ ಮಾತಾಡೋಕ್ಕಾಗ್ತಾ ಇಲ್ಲ ಇವತ್ತು. ಹಂಗಾಗಿ ಈ ಸಭೆ ಅಪೂರ್ಣ ಆಗಿದೆ. ಆಯ್ತು ಲೇಟ್ ಅಂದ್ರೆ ಯಾವ 1 ವರ್ಷ ಆಯ್ತು ಕರೆಕ್ಟಾಗಿ. ಇವತ್ತು 1 ವರ್ಷದಿಂದ ಸಭೆ ಮಾಡೇ ಇಲ್ಲ ಸರ್. 5/10/2023 ಕರೆದ ಸಭೆ ಇವತ್ತು 5/10/2024 ಕರೆಕ್ಟ್ಗೆ ಇವತ್ತು 1 ವರ್ಷ ಆಯಿತು. ಸರ್ಕಾರ ಪ್ರತಿ 3 ತಿಂಗಳು ಮಾಡಬೇಕು ಅಂತ ಇದೆ. ಆದರೆ ಇವತ್ತು ಅಧಿಕಾರಿಗಳು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡೋದ್ರಿಂದ ಇದು ಸೂಕ್ತ ಕ್ರಮ ಆಗಬೇಕು. ಅವ್ರ ಮೇಲೆ ಮಾನ್ಯ ಜಿಲ್ಲಾಧಿಕಾರಿಗಳನ್ನ ಒತ್ತಾಯಿಸ್ತೀನಿ.